ಆಕ್ವರ್ಡ್ ಆಗಿದೆ. ಮಳೆ ಕಾಣಿಸ್ತಾ ಇದೆ ಅವ್ರಿಗೆ. ನೋಡಿ ಗೈಸ್, ನಾವು 4 ಜನ ಬಂದಿದ್ವಿ. ಲಲಿತ್ ಮಹಲ್ಗೆ ಹೋಗ್ತಿದೀವಿ. ಅಲ್ಲಿ ಎಷ್ಟು KGF ಶೂಟಿಂಗ್ ನಡೆದಿತ್ತು. ಡಿಸಪಾಯಿಂಟ್ ಆಗಿದೆ ಇವಾಗ ಎಷ್ಟು ಜೊತೆ, ಅದು ಬೇರೆ ವಿಷಯ. ಟಾಕ್ಸಿಕ್ ಟೀಸರ್ ಆದ್ಮೇಲೆ ಅದು ಬೇರೆ ವಿಷಯನೇ ಇದೆ. ಇಷ್ಟು ಬೆಳಗ್ಗೆ ಇಷ್ಟು ಚಳಿಯಲ್ಲಿ ಮಮ್ಮಿ ಡ್ರಾಪ್ ಹಾಕ್ಸ್ಕೊತಿದ್ದೀನಿ. ಸೊ ಗೈಸ್, ನಾವು ಬಂದ್ಬಿಟ್ಟು ಮೈಸೂರಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಆಮೇಲೆ ಹೇಳ್ತೀನಿ ಗೈಸ್, ಫುಲ್ ಚಳಿ, ಗಾಳಿ ಏನು ಕೇಳಿಸೋದಿಲ್ಲ ನಿಮಗೆ. ಗೈಸ್, ನಾವು ಬಂದಿದ್ದೀವಿ. ಹಾಯ್ ಮಾಡಿ ಗೈಸ್. ನಮಗೆ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಸ್ ಬಂದಿದೆ. ತುಂಬ ಆಕ್ವರ್ಡ್ ಆಗಿದೆ. ಸೊ ಗೈಸ್, ನಾವು ಇವಾಗ ಮೈಸೂರು ಬಸ್ ಹತ್ತಿದ್ದೀವಿ. 6:30 ಇದೆ ಗೈಸ್ ಟೈಮು. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು ಅವರಿಬ್ಬರು ಅಲ್ಲಿ ಕೂತಿದ್ದಾರೆ. ನಾವು ತೋರಿಸಿದ್ರೆ ಬೇರೆಯವರೆಲ್ಲ ಬಂದುಬಿಡ್ತಾರೆ. ಸೊ ಆಮೇಲೆ ತೋರಿಸ್ತೀವಿ. ಅಲ್ಲೊಂದು ಸಿಗ್ತೀವಿ. ಸೊ ಗೈಸ್, ನಾವು ಇವಾಗ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಯಾವುದೋ ರೋಡಲ್ಲಿ ಹೌದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬಂದ್ವಿ. ಎಲ್ಲರೂ ತಿಂತಿದ್ರು ಅದಕ್ಕೇ. ಸೊ ಇದು ತಿಂದ್ಬಿಟ್ಟು ಬೆಟ್ಟಗೆ ಹೋಗ್ತೀವಿ. ಅಲ್ಲಿ ಸಿಗ್ತೀವಿ. ಬಾಯ್ ಗೈಸ್. ನಾವು ಬಂದ್ವಿ ಮೇಲ್ಗಡೆ ಬೆಟ್ಟ ಮೇಲೆ ಹೋಗ್ತಾ ಇದ್ದೀವಿ. ಎಷ್ಟು ಸಮಯಕ್ಕೆ ಹೋಗ್ತಿದ್ದೀವಿ. ಬನ್ನಿ ಗೈಸ್ ಹೋಗೋಣ. ಎಷ್ಟು ಚಳಿ ಇದೆ, ಎಷ್ಟು ಚಳಿ. ರೂಪ ನೋಡಿ ಡ್ರಿಸಲ್ ಆಗ್ತಿದೆ ಸ್ವಲ್ಪ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇವತ್ತು ವೆದರು. ಅಲ್ಲೋಗಿ ಕಾಲ್ ಮಾಡೋಣವ. ಹೌದು ನೋಡಿ, ಅಷ್ಟು ಬೇಗ ಶಾಪಿಂಗ್. ತುಂಬ ರಶ್ ಇದೆ. ನಾವಿಬ್ರು ಹೆಂಗೆ ಟೊಪ್ಪಿ ಹಾಕೊಂಡು ನಿಂತಿದ್ದೀವಿ. ತುಂಬ ಚಳಿ, ಕಾಲೆಲ್ಲ ಕುಡಿತಾ ತುಂಬ ರಶ್ ಇದೆ. ಅದಕ್ಕೆ ವೈಷ್ಣವಿ ಯಾರೋ ಗೊತ್ತಿರೋರು ಇದ್ದಾರೆ, ಬಿಡ್ತಾರೆ ನೋಡೋಣ ಕಾಯ್ತಿದ್ದೀವಿ. ಆದರೆ ಚೆನ್ನಾಗೈತೆ, ಯಾಕಂದರೆ ಯಾವತ್ತೂ ದರ್ಶನ ಮಾಡೋದು. ಅದು ಅಲ್ಲಿದೆ ಒಂದು ಬೇಬಿ ಟಾಕ್. ಓಕೆ ಬಾಯ್ ಗೈಸ್. ಮಳೆ ಕಾಣಿಸ್ತಾ ಇದೆ ಅವ್ರಿಗೆ. ನೋಡಿದೆ ತನಕ ಇನ್ನೂ ಎಷ್ಟು ಫುಲ್ಲು ಒಳಗಡೆನೂ ಅಷ್ಟು ಫುಲ್ಲು ಸುತ್ಕೊಂಡು 200 ರೂಪೀಸ್ ಕೂಡ ಕ್ಯೂ, 50 ರೂಪೀಸ್ದು ಕೂಡ ಫುಲ್ ರಶ್. ಎಲ್ಲ ರಶ್ ಇಲ್ಲ. ಆಮೇಲೆ ತುಂಬ ರಶ್ ಇದೆ, ಸ್ವಲ್ಪ ಬಿಡೋಕೆ ಕಷ್ಟ ಆಗುತ್ತೆ ಅಂತಿದ್ದಾರೆ ಅವರು. ಇಲ್ಲ ಅನಿಸ್ತದೆ. ಲಾಸ್ಟ್ ಟೈಮು ಹಿಂಗಾಯ್ತು, ಅದಕ್ಕೆ ಮುಂಚೆನೂ ಹಿಂಗಾಯಿತು. ಒಂದಿನ ಬರ್ತೀನಿ ನಾನು, ಕೂತ್ಬಿಡ್ತೀನಿ ನಾನು, ಪರವಾಗಿಲ್ಲ ಒನ್ ಡೇ ಆದರೂ ಅಂತ. ದರ್ಶನ ಮಾಡ್ಕೊಂಡೇ ಹೋಗ್ಬೇಕು. ನೋಡೋಣ ನೆಕ್ಸ್ಟ್ ಟೈಮ್ ಹೋಪ್ಫುಲಿ. ಬೇರೆ ಏನು ಮಾಡ್ತೀವಿ ನೋಡೋಣ, ನೋಡ್ತಾ ಇರಿ ಗೈಸ್. ಇವಾಗ ವಾಪಸ್ ಹೋಗ್ತಿದ್ದೀವಿ, ಬರ್ತೀವಿ ಒಂದಿನ ಬರ್ತೀವಿ. ನಾವು ನೆಕ್ಸ್ಟ್ ಸ್ಟಾಪ್ ಬಂದು ಪ್ಯಾಲೇಸ್ ಅನ್ಸುತ್ತೆ. ಎಸ್, ಪ್ಯಾಲೇಸ್ಗೆ ಹೋಗೋಣ. ಸರ್ತಿ ಹೋಗಿ ಸ್ಕೈ ಮಾರ್ಕೆಟ್ ತೋರಿಸಿ ಅವರು. ಇವಾಗ ಕಪ್ಪಡೆ ಇದೆ, ಬಟ್ಟೆ. ಗೈಸ್, ಇದು ದೇವಸ್ಥಾನ ಶಾಪಿಂಗ್ ಸ್ಟ್ರೀಟು. ಮಸ್ತಾಗಿದೆ ನೋಡಿ ಗೈಸ್. ಅಲ್ಲಿ ಕಾಲೇಜ್ ಕರ್ಕೊಂಡ್ಬಂದಿಲ್ಲ ಆದರೆ ನಾನು ಬರ್ತೇನೆ. ಹೊಸ್ದಾಗಿ ಮಾಡ್ತಿದ್ದಾರೆ ನೋಡಿ ಗೈಸ್. ತುಂಬ ಚಳಿ. ಇಲ್ಲಿ ಒಂದೇ ಮೈಸೂರು ಪಾಕಲ್ಲ, ಡಿಫ್ರೆಂಟ್ ವೆರೈಟಿ ಮೈಸೂರು. ನಾವು ಕ್ಯಾರೆಕ್ಟರ್ ಒಂದು ರಸಮಲಾಯಿ, ಒಂದು ಮೈಸೂರು ಪಾಕ್ ತೊಗೊಂಡು ತಿಂತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ಚಲ್ಕೊಂಡಿದ್ದಾರೆ. ಈ ಥರ ಎಲ್ಲ ಆಗ್ತಾರೆ. ಎಷ್ಟು ಚೆನ್ನಾಗಿದೆ ಆ್ಯಂಬಿಯನ್ಸ್ ಗೈಸ್. ನಾವು ಫ್ರೈಸ್ ತೊಗೊಂಬಂದು ಯಾರ್ದೋ ಗಾಡಿ ಮೇಲೆ ಕುತ್ಕೊಂಡು ತಿಂತಾ ಇದ್ದೀವಿ. ನಾವಿವಾಗ ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ. ರೋಡ್ ನೋಡಿ ಗೈಸ್, ಏನು ಮಾಡ್ತಿದ್ದಾರೆ ನನಗೆ ಹೇಳೇ ಇಲ್ಲ. ಇಲ್ಲಿ ಸ್ವಲ್ಪ ರಶ್ ಇದೆ, ಪರವಾಗಿಲ್ಲ, ಕಾಯ್ಬಿಟ್ಟು ಹೋಗೋಣ. ದೇವಸ್ಥಾನ ಥರ ಪರವಾಗಿಲ್ಲ ಅಲ್ಲ, ಇದೆಲ್ಲ ಏನಿಲ್ಲಲೇ. ನಾವು ಮೈಸೂರು ಟೈಮ್ ಬಂದಾಗ ಅಲ್ಲಿ ತನಕ ಇತ್ತು ಗೈಸ್. ನಾವು ಇವಾಗ ಮೈಸೂರು ಪ್ಯಾಲೇಸ್ ನೋಡಿ ಗೈಸ್ ಹೋಗ್ತಾ ಇದ್ದೀವಿ. ಇಷ್ಟು ಚಂದವಾಗಿದೆ ನೋಡಿ ಗೈಸ್ ಮೈಸೂರು ಪ್ಯಾಲೇಸ್. ಸೊ ನಿಮಗೆ ಮೈಸೂರು ಪ್ಯಾಲೇಸ್ ಟೂರ್ ಹಾಲ್ ಇದು ಎಷ್ಟು ಚೆನ್ನಾಗಿದೆ. ಈಗ ಎಷ್ಟು ಅಲ್ಲಿದ್ದಾರೆ ಗೈಸ್. ಎಷ್ಟು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ ನಾವು. ಬಟ್ ಒಂದು ಫೋಟೋ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ನಮ್ಮದು, ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ವ್ಯೂ ತೋರಿಸಿ ಇಲ್ಲಿಗೆ ಬಂದಿದ್ದೀವಿ ಗೈಸ್. ಕೆಫೆ ಎಷ್ಟು ಮಸ್ತಾಗಿದೆ ನೋಡಿ ಗೈಸ್.
ನೋಡಿ ಅವರಿಬ್ರು ಬರ್ತಿದ್ದಾರೆ ನೋಡಿ. ಈ ತರ ಇದೆ ಬ್ರೋ. ಚೆನ್ನಾಗಿ ಬರಲಿಲ್ಲ, ಅದಕ್ಕೆ ನಾವು ಬ್ಲಾಗ್ ಮಾಡ್ತಾ ಇದೀವಿ. ಲಾಲ್ ಬಾಗ್. ಸೊ ನೋಡಿ ಗೈಸ್, ನಾವು 4 ಜನ ಬಂದಿದ್ವಿ. ಗುರು ಅಲ್ಲಿ ತೆಗ್ಸ್ಕೊಂಡ್ರೆ ಈ ತರ ಇರುತ್ತೆ. ಬಾ ನೋಡು, ಟ್ರೈ ಮಾಡ್ರಿ. ನಾನು ಅಲ್ಲಿ ಕುತ್ಕೊಂಡು ನಿಮಗೆ ಬೇಕೆ ಫೋಟೋಸ್? ಇದೊಂದೇ ಪ್ಲೇಸ್ ಇರೋದು ಫೋಟೋಸ್. ನನಗೆ ಹೋಪ್ಸ್ ಹೋಗ್ಬಿಟ್ಟಿದೆ. ಚೆನ್ನಾಗಿಲ್ಲ. ಒಂದು ಫೋಟೋ ಬಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಮೂಡು. ಆಮೇಲೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಫೋಟೋ ತಂದು ಕೊಟ್ಟಾಯ್ತಂತೆ ಬೇಗ. ಹೌದಾ? ಹಾಟ್ ಚಾಕ್ಲೇಟ್ ಮಾಡಿದ್ವಿ. ಓಕೆ, ವಿಶ್ ಆಗಿದೆ ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಸ್ವಲ್ಪ ಇವತ್ತಿನ ಡೇ ಅಂದರೆ ಚೆನ್ನಾಗಿದೆ. ಅದೇ ಫುಡ್ ಚೆನ್ನಾಗಿದೆ. ಯಾ ಫುಡ್ ಆ್ಯಂಡ್ ಫೋಟೋ ಒಂದು ಚೆನ್ನಾಗಿಲ್ಲ. ಫೋಟೋ ಪರವಾಗಿಲ್ಲ ಬಿಡಿ. ಡೇ ಚೆನ್ನಾಗಿತ್ತು. ಸೊ ಅಂದರೆ ಫೋಟೋ ಬಂದಿದೆ ಗೈಸ್, ಲೈಕ್ 1-2 ಫೋಟೋ ಬಂದಿದೆ. ಸೊ ಪವರ್ ಬ್ಯಾಂಕ್ ಹಾಕೊಂಡ್ಬಿಟ್ಟು ಈ ಥರ ಆಗ್ತಿತ್ತು. ಸೊ ದ ಎಕ್ಸೈಟಿಂಗ್ ಪಾರ್ಟ್ ಏನಿವಾಗ ಅಂದರೆ ಲಲಿತ್ ಮಹಾಲ್ಗೆ ಹೋಗ್ತಿದ್ದೀವಿ. ಅಲ್ಲಿ ಎಷ್ಟು KGF ಶೂಟಿಂಗ್ ನಡೆದಿತ್ತು. ಈ ಥರ ನೀನು ಡೈಲಾಗ್ ಹೇಳು. ಅದು ಅವನಲ್ಲಿ ಉಸಿರಾಡಿರ್ತಾನೆ. ಅಲ್ಲಿ ಉಸಿರಾಗಿರ್ತಾನೆ, ಅಲ್ಲಿ ಒಂದು ಕಾಲಿಟ್ಟಿರ್ತಾನೆ. ಸೊ ತೇಜು ತುಂಬ ಎಕ್ಸೈಟೆಡ್ ಇದ್ದಾರೆ. ಹೌದು, ಸ್ಟೋರಿ ಬರುತ್ತೆ ಗಾಯ್ಸ್, ಅಪ್ಡೇಟೆಡ್ ಇರಿ ಮೆಹಬೂಬಾ ಅಂತ. ಅದರಲ್ಲಿ ಡಿಸಪಾಯಿಂಟ್ ಆಗಿದ್ದಾರೆ ಇವಾಗ ಎಷ್ಟು ಜೊತೆ, ಅದು ಬೇರೆ ವಿಷಯ. ಸೊ ಈ ಟಾಕ್ಸಿಕ್ ಟೀಸರ್ ಆದಮೇಲೆ ಅದು ಬೇರೆ ವಿಷಯನೇ ಇದೆ ಬಿಡಿ. ತುಂಬ ಬೇಜಾರಾಗಿದೆ, ನನಗೆ ಡಿಪ್ರೆಷನ್ ಆಗಿದ್ದೀನಿ. ಅವಳು ಸ್ಯಾಟಿಸ್ಫೈ ಮಾಡ್ಕೊತಿದ್ದಾಳೆ. ಅದು ಗ್ರಾಫಿಕ್ಸು ಸೊ ಇವಳು ಹೇಳ್ತಿದ್ದಾಳೆ ಅದು ಅವನಲ್ಲ ಅಂದ್ಬಿಟ್ಟು. ಯಾಕೆ ಮಾಡಲ್ಲ? ಹೌದು, ಮಾಡಕ್ಕೆ ಚಾನ್ಸ್ ಇರಲ್ಲ. ಅದು ಅವ್ನು ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಇಲ್ಲ. ಗ್ರಾಫಿಕ್ಸ್ AI ಅವನಂತೂ ಅಲ್ಲೇ ಇಲ್ಲ ಬೇರೆ ಯಾರನ್ನಾದ್ರೂ ಮಾಡಿಸಿರ್ತಾರೆ. ಕ್ಯಾರೆಕ್ಟರ್ ಬೇರೆ ಇರ್ಬೋದು. ಅದು ನಂಗೆ ಆಗ್ತಾ ಇಲ್ಲ. ಕ್ಯಾರೆಕ್ಟರ್ ಬೇರೆ ಇರ್ಬೋದು. ಅವನು ಅಲ್ವೇನೋ ಅಂತ. ಹೌದು, ಅವನು ಅಲ್ಲಿ ಓಕೆ ಟೀಸರ್ ಪೂರ್ತಿ ಒಬ್ಬ ಮನುಷ್ಯನಿಗೆ ಬಿಟ್ಟು ಅವನೇ ಅಲ್ಲ ಅಂತಾರೆ ಅವರು. ಸೊ ಅದೇನೋ ಬೇರೆ ಇರುತ್ತಲೇ. ಬಿಕಾಸ್ ನಾನು ಇದು ಬಿಹೈಂಡ್ ದ ಸೀನ್ಸ್ ಶೂಟಿಂಗ್ಸ್ ಎಲ್ಲ ನೋಡಿದ್ದೀನಿ. ಈ ಇಂಟಿಮೇಟ್ ಸೀನ್ಸ್ಗೆಲ್ಲ ಇವರು VFX ಹಾಕ್ಬಿಟ್ಟು ಜಾಯಿನ್ ಮಾಡ್ತಾರೆ. ಹೌದು, ಅವರು ಸುಮ್ಮನೆ ಇಟ್ಸ್ ನಾಟ್ ಅಬೌಟ್ ದ್ಯಾಟ್. It's not about, it's about him playing that character. Yes, exactly, but then it's fine. ಇವಾಗ ಡಿಬೇಟ್ಗೆ ಹೋಗೋದು ಬೇಡ. ಬಾಯ್ ಗೈಸ್. ಬಸ್ ಹತ್ತಿದ್ದೀವಿ, ರಿಟರ್ನ್ ಬಸ್.